ನಾಳೆ ಜನವರಿ 9ರಂದು ವಿಜಯಪುರ ನಗರದ ಬಸ್ ನಿಲ್ದಾಣದ ಮುಂಭಾಗದಲ್ಲಿರ್ತಕ್ಕಂಥ ಕಿತ್ತೂರು ರಾಣಿ ಚೆನ್ನಮ್ಮನವರ ಪ್ರತಿಮೆ ಅನಾವರಣ ಮಾಡಲಿಕ್ಕೆ ಮಾನ್ಯ ರಾಜ್ಯದ ದೊರೆ ಮಾನ್ಯ ಮುಖ್ಯಮಂತ್ರಿ ಬರ್ತಾ ಇದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ಏನೋ ಒಂದು ಮನವಿಯನ್ನು ಮಾಡ್ಕೊತೀನಿ. ತಾವು ಬರೋಕ್ಕಿಂತ ಮುಂಚೆ ಈಗಾಗಲೇ ಕಳೆದ 2024ರಂದು ಡಿಸೆಂಬರ್ 10ರಂದು ಏನು ನಮ್ಮ ಪಂಚಮಸಾಲಿ ಈಗ ಸಮಾಜದ ಮೇಲೆ, ರೈತರ ಮೇಲೆ, ವಕೀಲರ ಮೇಲೆ ಏನೇ ತಾವು ಪೊಲೀಸ್ ಇಲಾಖೆಯನ್ನು ಬಿಟ್ಟು ಲಾಠಿ ಚಾರ್ಜ್ ಮಾಡಿಸಿದ್ರಲ್ಲ, ಆ ಲಾಠಿ ಚಾರ್ಜ್ ಖಂಡಿಸಿ ನಾವು ನಾಳೆ ಜನವರಿ 9ರಂದು ತಮಗೆ ಕಪ್ಪು ಬಟ್ಟೆ ಪ್ರದರ್ಶನ ಮಾಡುವ ಮುಖಾಂತರ ತಮಗೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ಯಾಕಂದರೆ ತಾವು ಏನಾದರೂ ವಿಜಯಪುರಕ್ಕೆ ಬರಬೇಕು ಅಥವಾ ತಾವು ಏನಾದರೂ ಬರಬೇಕಂದ್ರೆ ನಮಗೆ ಮೀಸಲಾತಿ ಕೊಟ್ಟು ವಿಜಯಪುರ ನಗರಕ್ಕೆ ಬರಬೇಕು. ನಾವು ಅದ್ದೂರಿಯಾಗಿ ಸ್ವಾಗತ ಮಾಡ್ತೀವಿ. ಅದು ಬಿಟ್ಟು ನಮ್ಮ ಮೇಲೆ ಲಾಠಿ ಚಾರ್ಜ್ ಮಾಡಿಸಿ, ದಬ್ಬಾಳಿಕೆ ಮಾಡಿಸಿ, ನಮಗೇನು ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಮಾಡಿರತಕ್ಕಂಥ ತಾವುಗಳು ಈ ಏನಾದರೂ ತಾವು ಹಾಗೆ ಬಂದು ಮೂರ್ತಿ ಅನಾವರಣ ಮಾಡ್ಲಿಕ್ಕೆ ನಾವು ಬಿಡಲ್ಲ ಅಂಥೇಳಿ ಲಿಂಗಾಯತ ಪಂಚಮಸಾಲಿ ಸಮಾಜದಿಂದ ನಾವು ಆಗ್ರಹಪಡಿಸುತ್ತೇವೆ. ತಾವೇನಾದರೂ ಬಂದರೆ ನಾವು ಶಾಂತಿಯುತ ಪ್ರತಿಭಟನೆ ಮಾಡುವ ಮೂಲಕ ತಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ನಿಮ್ಮ ಹೆಸರು? ಶ್ರೀಶೈಲ್ ಮುಳುಜಿ, ವಕೀಲರು, ವಿಜಯಪುರ. ಜನವರಿ 9ರಂದು ನಮ್ಮ ಕರ್ನಾಟಕದ ಗೌರವಾನ್ವಿತ ಮುಖ್ಯಮಂತ್ರಿಗಳಾದ ಶ್ರೀಯುತ ಸಿದ್ದರಾಮಯ್ಯನವರು ರಾಣಿ ಚೆನ್ನಮ್ಮ ಮೂರ್ತಿಯ ಉದ್ಘಾಟನೆ ಬರ್ತಾ ಇದ್ದಾರೆ. ನಮ್ಮದು ಒಂದು ಬೇಡಿಕೆ ಇಷ್ಟೇ, ಚೆನ್ನಮ್ಮನ ಮೂರ್ತಿ ಇದು ಅನಾವರಣ ಮಾಡೋದು ಆಗಲಿ, ಬಸ್ ಸ್ಟ್ಯಾಂಡಿಗೆ ಚೆನ್ನಮ್ಮನ ಹೆಸರಿಡೋದು ನಾವು ತುಂಬ ಹೃದಯದಿಂದ ಸ್ವಾಗತಿಸ್ತೇವೆ, ಇಡೀ ಪಂಚಮಸಾಲಿ ಸಮಾಜ. ಆದರೆ ಹೋದ ವರ್ಷ ಡಿಸೆಂಬರ್ 24ಕ್ಕೆ ಸುವರ್ಣಸೌಧ ಮುಂದೆ ನಾವು ಲಕ್ಷಾಂತರ ಜನ ನಮ್ಮ ಮೀಸಲಾತಿ, ನಮ್ಮ ಹಕ್ಕು 2A ಮೀಸಲಾತಿಗಾಗಿ ನಮ್ಮ ಪಂಚಮಸಾಲಿ ಸಮಾಜ ಶಾಂತಿಯುತವಾಗಿ ಹೋರಾಟ ಮಾಡ್ತಾಯಿತ್ತು. ಆದರೆ ತಕ್ಷಣದಿಂದ ಅವರು ಭಯಂಕರ ಲಾಠಿ ಚಾರ್ಜ್ ಮಾಡಿದರು. ಹಿಂಗೆಲ್ಲ ನಾವೇ ಸ್ವತಃ ಇದರಲ್ಲಿ ಭಾಗವಹಿಸಿದ್ದೇವೆ. ಸಾಕಷ್ಟು ಜನರ ಕಾಲು ಮುರಿತು, ಕೈ ಮುರಿತು, ತಲೆ ಹೊಡಿತು, ಇವನ್ ವಕೀಲರಿಗೂ ಹೊಡೆದ್ರು. ಅದು ಭಾಳ ದೌರ್ಜನ್ಯ. ಮತ್ತು ಒಬ್ಬ ಮುಖ್ಯಮಂತ್ರಿಯಾಗಿ ಒಂದು ಸಮಾಜದ ಮ್ಯಾಗೆ ಆ ರೀತಿ ದೌರ್ಜನ್ಯ ತೋರಿಸೋದು ಸಂವಿಧಾನ ಬಾಹಿರ. ಮತ್ತು ಆ ನೋವು ನಮ್ಮ ಇಡೀ ಸಮಾಜಕ್ಕೆ ಇನ್ನೂ ಇದೆ, ಇನ್ನೂ ನಾವು ಮರ್ತಿಲ್ಲ. ಯಾಕಂದ್ರೆ ನಮ್ಮದು ಕರ್ನಾಟಕದಲ್ಲಿ ಭಾಳ ದೊಡ್ಡ ಸಮಾಜ ಮತ್ತು ರೈತಾಪಿ ಕುಟುಂಬದ ಸಮಾಜ. ಯಾಕಂದ್ರೆ ನಾವು 190ರಷ್ಟು ನಮ್ಮ ಪಂಚಮಸಾಲಿ ಸಮಾಜದವರು ರೈತ ಕುಟುಂಬದಿಂದ ಬಂದವರು. ಮತ್ತು ನಮ್ಮ ಹೋರಾಟ ಯಾವಾಗಲೂ ಶಾಂತ ರೀತಿಯಿಂದ ಮತ್ತು ಎಲ್ಲ ಸಮಾಜದ ಒಂದಿಗೆ ನಮ್ಮದು ಬಾಂಧವ್ಯ ಭಾಳ ಚಲೋ ಅದ್ರಿ. ಯಾಕಂದರೆ ನಮ್ಮ ಹೊಲಗಳದವು, ನಾವು ಇದೇ ಸಮಾಜತ್ತಲ್ಲ, ಎಲ್ಲ ಸಮಾಜದ ರೈತ ಬಂದವರು ನಮ್ಮಲ್ಲಿ ದುಡ್ಲಿಕ್ಕೆ ಬರ್ತಾರೆ. ಯಾವುದೇ ಸಮಾಜ ಇರಲಿ ನಾವು ಭಾಳ ಗೌರವದಿಂದ ಕಾಣ್ತೇವೆ. ಅದೇ ಯಾಕೆ ಸಿದ್ದರಾಮಯ್ಯ ಹಾಲು ಮತ್ತು ಸಮಾಜನ ನಾವು ಭಾಳಷ್ಟು ಗೌರವಿಸ್ತೇವೆ. ಯಾಕಂದ್ರೆ ನಮ್ದು ಯಾವುದೇ ಪೂಜೆ ಪುನಸ್ಕಾರ ಇರಲಿ, ಮೊದಲು ಅವ್ರ ಕಂಬಳಿ ಹಾಸೆ ನಾವು ಒಂದು ಗೌರವ ಕೊಡ್ತೇವೆ. ಆದರೆ ಅಂಥವರು ನಮ್ಮ ಸಮಾಜದ ಮೇಲೆ ದೌರ್ಜನ್ಯ ಮಾಡಿದರು, ಲಾಠಿ ಚಾರ್ಜ್ ಮಾಡಿದರು. ಇದು ಭಾಳ ನೋವಾಗಿದೆ. ಅದನ್ನು ನಮ್ಮ ಸಮಾಜ ಇನ್ನೂ ಮರ್ತಿಲ್ಲ. 99% ನಮ್ಮ ಪಂಚಮಸಾಲಿ ಸಮಾಜ ಅದನ್ನು ನೋವನ್ನು ಇನ್ನೂ ನೆನಪಿಸ್ಕೊಳ್ತದೆ. ಅದಕ್ಕಾಗಿ ಅವರಿಗೆ ನಮ್ಮ ವಿನಂತಿ ಏನಂದರೆ, ನಮ್ಮ ಇಡೀ ಸಮಾಜದ ವತಿಯಿಂದ ದಯವಿಟ್ಟು ತಾವು ನಮ್ಮ ಚೆನ್ನಮ್ಮನ ಮೂರ್ತಿನ ಉದ್ಘಾಟನೆ ಮಾಡಬೇಡ್ರಿ. ನಿಮ್ಮ ಬದಲಿ ನಿಮ್ಮ ಸಮಾಜ ಬೇರೆಯವ್ರು ಮಾಡಲಿ, ಇಲ್ಲಾಂದರೆ ನಮ್ಮ ಬಿಜಾಪುರ ಜಿಲ್ಲಾ ಉಸ್ತುವಾರಿ MB ಪಾಟೀಲ್ ಸರ್ ಅದರಲ್ಲ, ಅವ್ರು ಮಾಡಲಿ. ಯಾಕಂದ್ರೆ ಅವರ ಕಾರ್ಯ ನಾವು ಎಲ್ಲರೂ ಸ್ಮರಿಸ್ತೇವೆ. ಯಾಕಂದ್ರೆ ನಮ್ಮ ಜಿಲ್ಲೆಗೆ ನೀರು ತಂದವರು ಅವರಷ್ಟು ಕೆಲಸ ಇನ್ನೂವರೆಗೆ ಯಾವ ಮಂತ್ರಿನೂ ಮಾಡಿಲ್ಲ. ಅವ್ರು ಈಗೂ ಮಾಡ್ತಾಯಿದ್ದಾರೆ. ಇವನ್ ಇಂಡಸ್ಟ್ರಿಯಲ್ ಮಿನಿಸ್ಟ್ರಿ ಇದ್ರು ಭಾಳ ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ಅದಕ್ಕೆ ನಮ್ಮ ಸಮಾಜದ ಮತ್ತು ನಮ್ಮ ಜಿಲ್ಲೆಯವರ ಅಭಿಮಾನ ನಮಗಿದೆ. ಆದರೆ ಅವರು ಸಹ ಉದ್ಘಾಟನೆ ಮಾಡಲಿ, ನಾವು ಭಾಳ ಸ್ವಾಗತಿಸ್ತೇವೆ. ಆದರೆ ಸಿದ್ದರಾಮಯ್ಯನವರು ಯಾವುದೇ ಪರಿಸ್ಥಿತಿಯಲ್ಲಿ ಚೆನ್ನಮ್ಮನ ಮೂರ್ತಿನ ಉದ್ಘಾಟನೆ ಮಾಡಬಾರ್ದು. ಅದು ನಮ್ಮ ಮನಸ್ಸಿಗೆ ನೋವಾಗುತ್ತೆ. ಅದ್ರ ಬದಲಿ ಬೇರೆ ಇವನ್ ದಲಿತ ಸಮಾಜದವ್ರು ಇರಲಿ, ಇವನ್ ದಲಿತ ಮಹಿಳೆ ಇರಲಿ, ಅಥವಾ ಇವನ್ ಅಂಗವಿಕಲರು ಇರಲಿ, ಯಾರೇ ಉದ್ಘಾಟನೆ ಮಾಡಿದ್ರು ನಾವು ಸ್ವಾಗತ ಬಯಸ್ತೇವೆ. ಅವ್ರು ಮಾಡಿದರೆ ಅದಕ್ಕೆ ನಮ್ಮ ವಿರೋಧ ಇದೆ. ಅದನ್ನು ಎಂಥ ವಿರೋಧ, ಶಾಂತಿಯುತವಾಗಿ. ಯಾಕಂದ್ರೆ ನಮ್ಮ ಸಮಾಜ ಯಾವಾಗಲೂ ದೌರ್ಜನ್ಯ, ಬಡಿದು ಹೊಡಿದು ಬೇಡ. ಶಾಂತಿಯುತವಾಗಿ ಕಪ್ಪು ಬಟ್ಟೆ ಕಟ್ಕೊಂಡು ಅದನ್ನು ಪ್ರತಿಭಟನೆ ಮಾಡ್ತೇವೆ. ಆದರೆ ಇನ್ನೂ ಸಮಯ ಇದೆ. ಭಾಳ ಸಲ ನಾವು ವಿನಂತಿ ಮಾಡ್ಕೊಂಡ್ವಿ, ಇನ್ನೂ ಸಮಯ ಇದೆ. ಮುಖ್ಯಮಂತ್ರಿಗಳು ದೊಡ್ಡ ಮನಸ್ಸು ಮಾಡಿ ಎಲ್ಲ ಸಮಾಜವನ್ನು ಸಮಾನವಾಗಿ ಕಾಣ್ತೀವಿ ಅಂತ ಹೇಳ್ತಿರ್ತಾರೆ. ಬರೀ ಬಾಯಲ್ಲೇ ಹೇಳೋದಲ್ಲ. ಈಗ ಒಂದು ನಮ್ಮ ಸಮಾಜಕ್ಕೆ ಕ್ಷಮೆ ಕೇಳಿ ಅವರ ಪ್ರೀತಿಯಿಂದ ಉದ್ಘಾಟನೆ ಮಾಡ್ಲತ್ತ ಅವರಲ್ಲಿ ನಾವು ವಿನಂತಿ ಮಾಡ್ತೀವಿ. ನಿಮ್ಮ ಹೆಸರು? ಸಿದ್ದಣ್ಣ ಮುಖರ್ತಿ, ದದಾಮಟ್ಟಿ. ಫ್ಲಾಟ್ ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ CC ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, EMI ಸ್ಕೀಮ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ, ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್.
ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ ನಾಗಲಕ್ಷ್ಮಿ ದಾಬಾ ಹತ್ತಿರ ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.